ವಿಧಾನಸೌಧಕ್ಕೂ ತಾಕಿತು ಕಳಸಾ ಕಿಚ್ಚು. ಸರ್ವಪಕ್ಷಗಳ ಸಭೆಗೆ ರೈತ ಮುಖಂಡರ ಕಿಡಿ. ಸಭೆಯಲ್ಲೂ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ. ಎಸ್, ಇದು ವಿಧಾನಸೌಧದಲ್ಲಿ ಕಂಡುಬಂದ ದೃಶ್ಯಗಳು. ರೈತರ ಈ ಪರಿ ಆಕ್ರೋಶಕ್ಕೆ ಕಾರಣ ಸಭೆಗೆ ರೈತ ಮುಖಂಡರನ್ನ ಕಡೆಗಣಿಸಿತ್ತು ಹಾಗೂ ಕೇಂದ್ರ ಸಚಿವ ಸದಾನಂದ ಗೌಡರು ನೀಡಿದರೆನ್ನಲಾದ ಅವಹೇಳನಕಾರಿ ಹೇಳಿಕೆ. ಅಂದಹಾಗೆ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಮಹದಾಯಿ ಸಮಸ್ಯೆ ವಿಚಾರವಾಗಿ ಸರ್ವ ಪಕ್ಷಗಳ ಸಭೆಯೊಂದು ನಡೆಯಿತು. ಸಭೆಗೆ ಕೆಲ ರೈತ ಮುಖಂಡರನ್ನ ಬಿಟ್ರೆ ಶಾಸಕ ಕೋನರೆಡ್ಡಿ ಸೇರಿದಂತೆ ಹಲವು ರೈತರನ್ನ ಪೊಲೀಸರು ಮುಖ್ಯ ದ್ವಾರದ ಬಳಿ ತಡೆದ್ರು. ಇದರಿಂದ ಕೋಪಗೊಂಡು ಪ್ರತಿಭಟನೆ ನಡೆಸಿದ್ರು. ಅಷ್ಟಕ್ಕೂ ರೈತರನ್ನ ಹೊರಗಿಟ್ಟು ಮೀಟಿಂಗ್ ಮಾಡಿದ್ರೆ ಏನು ಪ್ರಯೋಜನ ಅಂತ ರೈತ ನಾಯಕರು ಪ್ರಶ್ನಿಸಿದ್ರು. ನಾನು ಹೋರಾಟ ಅಂತೂ ಕಂಟಿನ್ಯೂ ಮಾಡ್ತೇನೆ, ದಯಮಾಡಿ ಶಾಂತ ರೀತಿಯಿಂದ ಮಾಡ್ಲಿಕ್ಕೆ. ಆಮೇಲೆ ಅದ್ರ ಸಲುವಾಗಿ ನಾ ಜೀವ ಆದ್ರೂ ಕೊಡ್ಲಿಕ್ಕೆ ತಯಾರಿದ್ದೇನೆ. ಇದ್ರಿಂದ ನನಗೇನು ಈ ನೋವು ನಾ ತಡ್ಕೊಳಕ್ ತಯಾರಿದ್ದೇನೆ. ನಮ್ಮ ರೈತರ ಸಾವು ತಡ್ಕೊಳ್ಳೋ ಸಾಧ್ಯ ಇಲ್ಲ, ನನಗೆ ಬಹಳ ತ್ರಾಸ ಆಗ್ತದ್ರಿ ನನಗೆ. ಇನ್ನು ಸಭೆಯಲ್ಲಿ ಕಾಂಗ್ರೆಸ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಹಿಂದೆ ಎನ್ಡಿಎ ಸರ್ಕಾರ ಇದ್ದಾಗಲೇ ಮಹದಾಯಿ ಯೋಜನೆ ಜಾರಿಗೆ ಬರಬೇಕಿತ್ತು ಅಂತ ಕಾಂಗ್ರೆಸ್ ವಾದಿಸಿದ್ರೆ 10 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರ ನಡೆಸಿದೆ. ಆವಾಗ ಯಾಕೆ ಆಗಿಲ್ಲ ಅಂತ ಬಿಜೆಪಿ ದಾಳಿ ನಡೆಸಿತು. ಖರ್ಗೆ ಬಿಜೆಪಿ ಮುಖಂಡರನ್ನ ಮಾತಿನ ಮೂಲಕ ತಿವಿದ್ರೆ ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಜೋಶಿ ಸಹ ತಿರುಗೇಟು ನೀಡಿದ್ರು. ಮಹಾರಾಷ್ಟ್ರ ಮತ್ತು ಗೋವಾ ಸರ್ಕಾರಗಳ ಮನವೊಲಿಸುವ ಕಾರ್ಯವನ್ನ ಬಿಜೆಪಿ ನಾಯಕರು ಮಾಡಬೇಕು. ಅಲ್ಲಿನ ಪ್ರತಿಪಕ್ಷಗಳ ಮನವೊಲಿಸಲು ಕಾಂಗ್ರೆಸ್ ಮುಖಂಡರು ಶ್ರಮಿಸಬೇಕು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಅಲ್ಲದೆ ಪ್ರಧಾನಿ ಬಳಿ ಪ್ರಮುಖವಾಗಿ ಮಹದಾಯಿ ಯೋಜನೆ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಯಡಿಯೂರಪ್ಪ ಸಭೆಯ ಬಳಿಕ ತಿಳಿಸಿದ್ರು. ಪ್ರಧಾನಿಯವ್ರನ್ನ, ಗೋವಾ ಮುಖ್ಯಮಂತ್ರಿಗಳನ್ನ, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡುವಂತ ಜವಾಬ್ದಾರಿ ನಾವು ತಗೊಂತೇವೆ. ನೀವು ವೀರಪ್ಪ ಮೊಯ್ಲಿಯವರು, ಖರ್ಗೆ ಅವರು, ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಮುಖಂಡರು ನೀವೆಲ್ಲ ಸೇರಿ ಗೋವಾದ ವಿರೋಧ ಪಕ್ಷದ ನಾಯಕರು, ಮಹಾರಾಷ್ಟ್ರದ ವಿರೋಧ ಪಕ್ಷ ನಾಯಕರನ್ನ ನೀವು ಕನ್ವಿನ್ಸ್ ಮಾಡಿ. ಕನ್ವಿನ್ಸ್ ಮಾಡಬೇಕು. ಇದು ಔಟ್ಸೈಡ್ ದಿ ಕೋರ್ಟ್ ಇತ್ಯರ್ಥ ಆಗಬೇಕು. ಯಾಕಂದ್ರೆ ಈಗಾಗಲೇ ವಿಳಂಬ ಆಗ್ಬಿಟ್ಟಿದೆ, ಆ ಭಾಗದಲ್ಲಿ ಬಹಳ ತೊಂದರೆ ಇದೆ, ಕುಡಿಯುವ ನೀರು ತೊಂದರೆ ಆಗಿದೆ, ನೀರಾವರಿ ಇದಕ್ಕೆ ಬಹಳ ತೊಂದರೆ ಆಗಿದೆ. ಪ್ರೈಮ್ ಮಿನಿಸ್ಟರು ಎಲ್ಲರೂ ಕರೆದು ಸಂಬಂಧಪಟ್ಟಂತ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್, ಗೋವಾ, ಕರ್ನಾಟಕ ಚೀಫ್ ಮಿನಿಸ್ಟರ್ ಕರೆದು ಮಧ್ಯಸ್ಥಿಕೆ ವಹಿಸಬೇಕು. ಸಭೆಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಪ್ರಮುಖ ನಾಯಕರು, ಸಂಸದರು, ರೈತ ಮುಖಂಡರು, ಕಾನೂನು ತಜ್ಞರು, ಆ ಭಾಗದ ಸ್ವಾಮೀಜಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಭೆ ನಡೆಯುವ ವೇಳೆ ರೈತನೋರ್ವ ಅಸ್ವಸ್ಥಗೊಂಡ ಘಟನೆಯೂ ನಡೆಯಿತು. ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ರೈತರ ಪ್ರತಿಭಟನಾ ಸ್ಥಳಕ್ಕೆ ಬಂದು ಸಮಸ್ಯೆ ಇತ್ಯರ್ಥವಾಗುತ್ತೆ ಅಂತ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಅಂತ್ಯವಾಯಿತು. ಒಟ್ಟಾರೆ ಕಳಸಾ ಹೋರಾಟದ ಕಿಚ್ಚು ರಾಜಧಾನಿಗೆ ತಲುಪಿದೆ. ಪ್ರಧಾನಿ ಭೇಟಿ ನಂತರ ಮುಂದೇನು ಅನ್ನೋದು ನಿರ್ಧಾರವಾಗಲಿದೆ. ಕ್ಯಾಮರಾ ಪರ್ಸನ್ ಕೊಂಡಯ್ಯ ಜೊತೆ ಜನಾರ್ದನ್ ಹೆಬ್ಬಾರ್, ಇಟಿವಿ ನ್ಯೂಸ್, ಬೆಂಗಳೂರು. ಗ್ರಾಹಕರ ಪಟ್ಟಿಗೆ ನೀರುಣಿಸಿದೆ ಈರುಳ್ಳಿ ಬೆಲೆ ಕೇಳಿ ಹೌಹಾರಿದ್ದಾರೆ ಗ್ರಾಹಕರು. ಕೆಜಿ